ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಕೆಲಸ ತುಂಬ ಬ್ಯುಸಿಯಾಗಿ ನಡೀತು. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ಕಸ ಗುಡಿಸಿ ನೆಲ ಒರೆಸಿ ಫಸ್ಟೇ ತಿಂಡಿ ಮಾಡಿಬಿಡೋಣ, ಪಾಪು ಹೊಟ್ಟೆ ಹಸ್ಕೊಂಡಿರ್ತಾನೆ, ಮಲಗಿದ್ದೆದ್ದ ತಕ್ಷಣ ಏನಾದರೂ ಕೇಳ್ತಾನೆ. ಬಿಸ್ಕೆಟು ಅದು ಇದು ಸ್ನ್ಯಾಕ್ಸ್ ಕೊಟ್ಟು ಹೊಟ್ಟೆ ತುಂಬ್ಸೋಕ್ಕಿಂತ ಹೆಲ್ದಿಯಾಗಿರೋನ ತಿಂಡಿ ಮಾಡಿಕೊಡೋಣ ಅಂತ ನೈಟಿಗೆ ತಿಂಡಿಗೇನು ಪ್ಲ್ಯಾನ್ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಒಂದೇ ಸರಿ ಗೀ ರೈಸ್ ಮಾಡೋಣ ಅಂತ ಗೀ ರೈಸ್ ಮಾಡ್ತಾಯಿದ್ದೀನಿ. ಈ ಕಡೆ ಶನಿವಾರ ನಾವು ದಾಸಪ್ಪನ ಮನೆಯವರಾಗಿರೋದ್ರಿಂದ ಶನಿವಾರ ನೈವೇದ್ಯಕ್ಕೆ ಒಂದು ಸ್ವೀಟ್ ಮಾಡೇ ಮಾಡ್ತೀವಿ. ಪೊಂಗಲ್ ಮಾಡೋಣ ಅಂತ ರೈಸ್ ಕೂಗಿಸ್ಕೊಳ್ತಾ ಇದ್ದೀನಿ. ನೈಟಿಗೆ ಪಡ್ಡು ಮಾಡೋಣ ಅಂತ ಅದೇ ಕೆಲಸದಲ್ಲೇ ಬ್ಯುಸಿಲಿ ಅದನ್ನು ರುಬ್ಬಿಟ್ಬಿಟ್ಟೆ. ಗ್ಯಾಸ್ ಪಕ್ಕ ಇಟ್ಟರೆ ಬೇಗ ಉಬ್ಬುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲೇ ಇಟ್ಟಿದ್ದೆ. ಈ ಕಡೆ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಲವಂಗ, 2 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ. ಈ ಕಡೆ ತಿಂಡಿನೂ ಆಗಿತ್ತು. ಗೀ ರೈಸು ಉದ್ದುದ್ರಾಗ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಪಾಪುಗೆ ತಿನ್ಸೋಣ ಅಂತ ನಾನು ಅವನಿಗೆ ರೆಡಿ ಮಾಡಿಕೊಂಡೆ. ಈ ಕಡೆ ಅನ್ನನೂ ಆಗಿತ್ತು, ಅದನ್ನು ಸೈಡಿಗೆ ಇಟ್ಬಿಟ್ಟು ಈ ಕಡೆ ತಿಂಡಿ ಆಗಿದೆ, ಪಾಪುಗೆ ತಿನ್ಸೋಣ ಅಂತೇಳ್ಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೆ. ಈ ಕಡೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ರೋಸ್ಟ್ ಮಾಡ್ಕೊಂಡು ಅದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಬೆಲ್ಲ ಎಷ್ಟು ಬೇಕೋ, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕುದಿಯೋಕೆ ಇಡ್ತಿದ್ದೀನಿ ಬೆಲ್ಲ ಕರಗೋ ತನಕ. ಈ ಕಡೆ ಅನ್ನ ಆಗಿದೆಯಲ್ಲ, ಅನ್ನ ವಿಷಲ್ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ. ಅನ್ನನ ಅದಕ್ಕೆ ಮಿಕ್ಸ್ ಮಾಡಬೇಕು. ಇದನ್ನು ಗೂಡನ್ನ ಅಂತಾರೆ. ಇದೇ ಥರ ಅವಲಕ್ಕಿಲೂ ಮಾಡ್ತಾರೆ, ಗೂಡು ಅವಲಕ್ಕಿ ಅಂತ. ತಿಮ್ಮಪ್ಪಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಇದನ್ನು ಪ್ರಸಾದ ಶನಿವಾರ ಖಂಡಿತ ಮಾಡೇ ಮಾಡ್ತೀನಿ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಎಷ್ಟು ಅದರಲ್ಲಿ ಬೇಕೋ ಅಷ್ಟು ಬೆಲ್ಲ ಅನ್ನಕ್ಕೆ ಸರಿ ಹೋಗೋ ರೀತಿ ಹಾಕ್ಕೊಂಡು ತಿಂಡಿ ಥರನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೊಂಗಲ್ ಟೈಪಲ್ಲ, ಪೊಂಗಲ್ ಹಾಕಿದ್ರೆ ಹೆಸರುಬೇಳೆ ಹಾಕಿ ಮಾಡ್ತಾರೆ. ಇದು ಗೂಡನ್ನ ಅಂತ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.